ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಕಮಲ ಬಸದಿ ಈ ಹೆಸರನ್ನು ನೀವು ಕೇಳಿರಬಹುದು. ಇದು ಜೈನ ಧರ್ಮೀಯರ ಇತಿಹಾಸ ಪ್ರಸಿದ್ಧ ದೇವಾಲಯ ಅಥವಾ ಬಸದಿ ಆಗಿದೆ. ಇದು ಪ್ರಾಚೀನ ಇತಿಹಾಸ ಹೊಂದಿರುವ ಕರ್ನಾಟಕದ ಬೆಳಗಾವಿ ನಗರದ ಕೋಟೆಯ ಆವರಣದೊಳಗೆ ಇದೆ. ಇದನ್ನು 1204ರಲ್ಲಿ ರಟ್ಟರ ರಾಜ 4ನೇ ಕಾರ್ತವೀರ್ಯನ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದ ಬಿಚ್ಚರಾಜ ಅಥವಾ ಬಿಚಲ ಎನ್ನುವಾತ ಜೈನ ಸನ್ಯಾಸಿ ಶುಭಚಂದ್ರ ಭಟ್ಟಾರಕ ದೇವ ಎನ್ನುವವರ ಮಾರ್ಗದರ್ಶನದಲ್ಲಿ ನಿರ್ಮಾಣ ಮಾಡಿಸಿದ. ಇದರ ವಾಸ್ತುಶಿಲ್ಪಿಗಳು ಕಾರ್ತವೀರ್ಯದೇವ ಮತ್ತು ಯುವರಾಜಕುಮಾರ ಮಲ್ಲಿಕಾರ್ಜುನ ದೇವ ಆಗಿದ್ದಾರೆ. ಬಸದಿಯ ಒಳಗಡೆ ಜೈನ ದಿಗಂಬರ ಪಂಥದ ನೇಮಿನಾಥ ದೇವರ ಪ್ರತಿಷ್ಠಾಪನೆ ಇದೆ. ಪಶ್ಚಿಮ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯ ಈ ಕಟ್ಟಡ ಅತ್ಯಾಕರ್ಷಕವಾಗಿದ್ದು ಸುಂದರ ಕೆತ್ತನೆಗಳು ಸೆಳೆದು ಇಡುತ್ತವೆ. ಪ್ರಾಚೀನ ಈ ಬಸದಿಗೆ ಕಮಲ ಬಸದಿ ಎಂದು ಏಕೆ ಕರೆಯುತ್ತಾರೆ ಎಂಬುದೂ ಕೂಡ ಕುತೂಹಲಕಾರಿಯಾಗಿದೆ. ಇದಕ್ಕೆ ಮೂಲ ಕಾರಣ ಈ ಕಟ್ಟಡದ ಮಧ್ಯದ ಚಾವಣಿಯ ಗುಮ್ಮಟದ ಒಳಗಿಂದ ವಿಸ್ತರಿಸಿಕೊಳ್ಳುವ ಕಮಲದ ಕೆತ್ತನೆ ಆಗಿದೆ. ಈ ಕಮಲ 72 ದಳಗಳನ್ನು ಹೊಂದಿದೆ. ಇದು ಭೂತ, ವರ್ತಮಾನ ಮತ್ತು ಭವಿಷ್ಯ ಸೂಚಿಸುವ 24 ತೀರ್ಥಂಕರರನ್ನು ಪ್ರತಿನಿಧಿಸುತ್ತದೆ ಎನ್ನುವ ನಂಬಿಕೆ ಇದೆ. ಬಸದಿಯ ಗೋಡೆಗಳು ಸಂಕೀರ್ಣ ವಿನ್ಯಾಸಗಳನ್ನು ಅಲಂಕಾರಿಕವಾಗಿ ಕೆತ್ತಲಾಗಿದೆ. ಬಸದಿಯ ಗೋಡೆಗಳು ಸಂಕೀರ್ಣ ವಿನ್ಯಾಸಗಳನ್ನು ಹೊಂದಿವೆ. ಕಂಬಗಳು ಹೊಳಪಾಗಿದ್ದು ಅಲಂಕಾರಿಕವಾಗಿ ಕೆತ್ತಲಾಗಿದೆ. ತೀರ್ಥಂಕರರ ವಿಗ್ರಹಗಳು ಇವೆ. ನಿಂತಿರುವ ಭಂಗಿಯಲ್ಲಿ ಯಕ್ಷ ಮತ್ತು ಯಕ್ಷಿಣಿಯರು ಇದ್ದಾರೆ. ಬಸದಿಯ ಮುಖಮಂಟಪವನ್ನು ವಾಸ್ತುಶಿಲ್ಪದ ಮೇರುಕೃತಿ ಎಂದೇ ಬಣ್ಣಿಸಲಾಗುತ್ತದೆ. ಅಷ್ಟದಿಕ್ಪಾಲಕರ ಕೆತ್ತನೆಗಳಿವೆ. 7 ಹೆಡೆಯ ಸರ್ಪವನ್ನು ತಲೆಯ ಮೇಲೆ ಹೊಂದಿರುವ ಪಾರ್ಶ್ವನಾಥನ ವಿಗ್ರಹ ಇದೆ. ತೀರ್ಥಂಕರರು ಇರುವ ಏಕಶಿಲೆಯ ನವಗ್ರಹಗಳ ವಿಗ್ರಹ ಕೂಡ ಇದೆ. ಕಮಲ ಬಸದಿಯ ಪಕ್ಕದಲ್ಲಿ ಚಿಕ್ಕ ಬಸದಿ ಮತ್ತು ಇತರೆ ಪ್ರಾಚೀನ ಸ್ಮಾರಕಗಳು ಇವೆ. ಚಿಕ್ಕ ಬಸದಿಯ ಪಕ್ಕದಲ್ಲಿ ಅರ್ಚಕರ ಈ ಮೊದಲು ವಾಸಿಸಿದ್ದ ಜಾಗ ಇದ್ದು ಸದ್ಯ ಅದನ್ನು ಜೈನ ಸಂಪ್ರದಾಯದ ಸಂತಶ್ರೇಷ್ಠ ತರುಣ್ ಸಾಗರ್ ಮಹಾರಾಜರ ಹೆಸರಿನಲ್ಲಿ ಆಶ್ರಮ ಅಥವಾ ನಿವಾಸ ಸ್ಥಾನ ಅಥವಾ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಸದ್ಯ ಅದನ್ನು ಮಾಡಿಕೊಳ್ಳಲಾಗಿದೆ. ಹೀಗೆಯೇ ಇಲ್ಲಿನ ಪರಿಸರ ಅನೇಕ ರೀತಿಯಲ್ಲಿ ಅನೇಕ ಐತಿಹ್ಯಗಳನ್ನು ಒಳಗೊಂಡಂತೆ ನಮ್ಗೆ ಇತಿಹಾಸ ಕಟ್ಟಿಕೊಡ್ತಕ್ಕಂತಹ ಒಂದು ಸ್ಥಳವಾಗಿದೆ. ಈ ಪಾರ್ಶ್ವನಾಥನ ವಿಗ್ರಹ ಕೂಡ ಅದರ ಒಳಗಡೆ ಈಗ ಭದ್ರತಾ ಸ್ಥಿತಿಯಲ್ಲಿದೆ. ತೀರ್ಥಂಕರರು ಇರುವಂಥ ಏಕಶಿಲೆಯ ನವಗ್ರಹ ಒಂದು ವಿಗ್ರಹ ಏನಿದೆ ಅದು ನೋಡಲು ಸಿಗ್ತದದು. ಕಮಲ ಬಸದಿಯ ಪಕ್ಕದಲ್ಲಿ ಚಿಕ್ಕ ಬಸದಿ ಏನಿದೆ ಅದು ಸಹ ಏನಪ್ಪ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಇತರೆ ಪ್ರಾಚೀನ ಸ್ಮಾರಕಗಳನ್ನು ಸಹ ಹೊರಗಿಡಲಾಗಿದೆ. ಏನು ಸಿಕ್ಕಿದ್ದು ಅವನ್ನೆಲ್ಲ ಹೊರಗಿಡಲಾಗಿದೆ, ಅವು ಸಹ ನೋಡ್ಲಿಕ್ಕೆ ಸಿಗ್ತದೆ. ಹೀಗೆ ಇಲ್ಲಿನ ಪರಿಸರ ಅನೇಕ ನಿಮಗೆ ಕಥೆಗಳನ್ನು ಹೇಳ್ತದೆ. ನಮ್ಮ ಇತಿಹಾಸ ಎಷ್ಟು ಸಮೃದ್ಧವಾಗಿದೆ ಅನ್ನೋದನ್ನು ಹೇಳ್ಕೊಡ್ತದೆ. ಬೆಳಗಾವಿಯಲ್ಲಿ ನೀವೇನಾದರೂ ಇದ್ಕೊಂಡಿದ್ನಂತಂದ್ರೆ
ಅಥವಾ ಬೆಳಗಾವಿಗೆ ನೀವೇನಾದರೂ ಬಂದಿದ್ರಂದ್ರೆ ನೀವು ಕೋಟೆ ಅಂದರೆ ನೀವು ಬಸ್ ಸ್ಟ್ಯಾಂಡ್ ನಿಯಮ ಅಥವಾ ಬೆಳಗಾವಿ ಪ್ರವಾಸಿ ಮಂದಿರ ಪಕ್ಕದಲ್ಲೇ ನಿಮ್ಗೆ ಬೃಹತ್ತಾದ ಪ್ರಾಚೀನ ಕೋಟೆ ಕಾಣಿಸ್ತದೆ. ಆ ಕೋಟೆ ಆವರಣವನ್ನು ಪ್ರವೇಶಿಸಿದಂತಂದ್ರೆ ನಿಮ್ಗೆ ಈ ಅದ್ಭುತವಾದ ಕಮಲ ಬಸದಿ ಏನೈತಂದ್ರೆ ನೋಡ್ಲಿಕ್ಕೆ ಸಿಗ್ತದೆ. ನೀವು ಒಳಗಡೆ ಹೋದ್ರೆ ಇಷ್ಟೊಂದು ಅದ್ಭುತವಾಗಿದೆ ಆ ಒಂದು ಕಮಲ ಬಸ್ತಿ. ಆ ಕಮಲ ಬಸ್ತಿಯ ಮೇನ ಆಕರ್ಷಕ ಇದು ಅದು ದೇವರು ಒಂದು ಕಡೆ ಆ ಶಿಲ್ಪ ಕೆತ್ತನೆ ವಿಷಯ ಬಂದಾಗ ಏನೈತಂದ್ರೆ ಆ ಕಮಲವನ್ನು ಏನು ಆ ಗುಮ್ಮಟದ ಒಳಗಿಂದ ಕೆತ್ಕೊಂಡು ಏನು ಬಂದಿದ್ದಾರಲ್ಲ ಭಾಳ ಅದ್ಭುತವಾಗಿ ಕೆತ್ತಿದ್ದಾರೆ. ಅದ್ಭುತ ಕುಸರಿಯಿಂದ ಸೇರಿದೆ. ಸಾಧ್ಯ ಇದ್ನಪ್ಪ ಅಂದ್ರೆ ಒಮ್ಮೆ ನೋಡಲಿಕ್ಕೆ ಬರ್ಬೋದು. ಬೆಳಗಾವಿಯಲ್ಲಿದ್ರಂತೂ ನೀವು ಯಾವಾಗೂ ಹೋಗ್ಬೋದು. ಬೆಳಗಾವಿಗೆ ಬಂದಿದ್ದಂದ್ರೆ ಟೈಮ್ ಮಾಡ್ಕೊಂಡು ಬಂದ್ಕೆಟ್ಟ ಕಮಲ ಬಸ್ತಿ ಕಡೆ ಬಂದ್ಕೊಂಡಿರಿ ಅಂತಂದ್ರೆ ನಿಮ್ಗೆ ಪ್ರಾಚೀನ ಇತಿಹಾಸದ ಮೆಲುಕುಗಳನ್ನು ಹಾಕ್ಕೋಬೋದು. ರಟ್ಟರ ಸಮೃದ್ಧ ಇತಿಹಾಸವನ್ನು ಏನಪ್ಪ ಅಂದ್ರೆ ನೀವು ಅಲ್ಲಿ ಮೆಲುಕು ಹಾಕ್ಬೋದು. ನಿಮ್ಮ ಇತಿಹಾಸ ಸಮೃದ್ಧ ಎಷ್ಟಿದೆ ಅನ್ನೋದನ್ನು ನೀವು ಕಾಣ್ಬೋದು. ನೀವು ಪ್ರಾಚೀನ ಪ್ರಾಚೀನ ಸ್ಮಾರಕಗಳ ಮೇಲಿನ ನಿಮ್ಮ ಪ್ರೇಮವನ್ನು ನೀವು ಹರಿಬಿಡಬಹುದು. ಇತಿಹಾಸದ ಅನೇಕ ಕಥೆಗಳು ನಿಮ್ಗೆ ಗೊತ್ತಾಕವ. ನೀವು ಬೆಳಗಾವಿ ಕಡೆ ಬರ್ಬೋದು. ಇನ್ನು ಈ ಕಮಲ ಬಸದಿಯ ಪರಿಸರದ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಂಥ ಸಂಗತಿ ಇದೆ. ಇದು ನನ್ನ ಕಣ್ಣಿಗೆ ಕಂಡಂತಹ ಒಂದು ಸಾಮಾನ್ಯ ಮಂಟಪ. ಅದರದ್ದು ಏನು ಬಸದಿಯ ಒಂದು ವೈಶಿಷ್ಟ್ಯ ಅಂತಂದ್ರೆ ಆ ಕಲ್ಲು ಕೂಡ ಏನಪ್ಪ ಅಂದ್ರೆ ಅದ್ಭುತವಾಗಿವೆ. ಆ ಕಲ್ಲಿನಲ್ಲಿ ಏನು ಕೆತ್ತಿದ್ದಾರೆ ಅವು ಅದ್ಭುತವಾಗಿವೆ. ನೀವು ದೇವಾಲಯವನ್ನು ಕೇವಲ ಅದನ್ನು ಒಂದು ಕಲ್ಲಿನ ಗುಡಿ ಮಾದರಿಯಲ್ಲಿ ಅಥವಾ ಒಂದು ಏನೋ ಇತಿಹಾಸದ ಒಂದು ಸ್ಮಾರಕದ ಮಾದರಿಯಲ್ಲಿ ನೋಡಿದ್ರೆ ಆಗಂಗಿಲ್ಲ. ಬಟ್ ಅವರು ಪ್ರತಿ ಕಲ್ಲನ್ನು ಯಾವ ರೀತಿಯಾಗಿ ಕೆತ್ತಿದ್ದಾರೆ, ಆ ಪ್ರತಿ ಕಂಬವನ್ನು ಯಾವ ರೀತಿಯಾಗಿ ಕೆತ್ತಿದ್ದಾರೆ, ಪ್ರತಿ ಕಂಬದಲ್ಲಿರ್ತಕ್ಕಂತಹ ಕುಸುರಿಯನ್ನು ಯಾವ ರೀತಿಯಾಗಿ ಬಿಡಿಸಿದ್ದಾರೆ, ಆ ಶಿಲ್ಪದಲ್ಲಿ ಆಕೃತಿಗಳನ್ನು ಯಾವ ರೀತಿಯಾಗಿ ಏನಪ್ಪ ಅಂತಂದ್ರೆ ಅವರು ಇಳಿಸಿದ್ದಾರೆ ಅಥವಾ ಅದನ್ನು ಮೂಡಿಸಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕು. ನೀವು ಆ ಕಮಲ ಬಸದಿಯ ಒಳಗಡೆ ಕಂಬ ನೋಡಬೇಕು. ಇವಾಗ ನಾವು ಪಾಲಿಶ್ ಮಾಡಲಿಕ್ಕೆ ಅನೇಕ ಮಷಿನರಿಗಳನ್ನು ಇಟ್ಕೊಂಡಿದ್ದೇವೆ, ಅನೇಕ ನಮಗೆ ಕೆಮಿಕಲ್ಸು ಅಥವಾ ಮಾದರಿಗಳು ಸಿಗ್ತವೆ. ಬಟ್ 12ನೇ ಶತಮಾನದಲ್ಲಿ ಅವ್ರು ಕಟ್ಟಿದಂತಹ ಜೈನ ದೇವಾಲಯದಲ್ಲಿ ಆ ಕಂಬದಲ್ಲಿ ನೀವು ಮುಖ ನೋಡ್ಕೋಬೋದು. ಅಂತಹ ಅಂದರೆ ಕನ್ನಡಿಯ ಥರ ನುಣುಪಾಗಿ ಇರುವಂತೆ ಏನಪ್ಪ ಅಂದ್ರೆ ಆ ಕಂಬಗಳ ಪಾಲಿಶ್ ಮಾಡಿದ್ದಾರೆ. ಅದ್ರ ಮೇಲೆ ನೀವು ಏನಪ್ಪ ಅಂದ್ರೆ ಕೈ ಆಡಿಸಿದ್ನಂತಂದ್ರೆ ನೀವು ಅತ್ಯಂತ ಸ್ಮೂತ್ ಅಗದಿ ಏನಪ್ಪ ಅಂದ್ರೆ ನಯ ಸ್ಪರ್ಶದ ಅನುಭವ ನಿಮಗಾಗ್ತದೆ. ಅಂದರೆ ಅವರು ಯಾವ ರೀತಿಯಾಗಿ ಅದನ್ನು ಒಂದು ತಪಸ್ವಿ ಮಾದರಿಯಲ್ಲಿ ಏನೈತಂದ್ರೆ ಆ ಶಿಲ್ಪವನ್ನು ಅವರು ಕೆತ್ತಿದ್ದಾರೆ, ನೀವು ಅದನ್ನು ಗಮನಿಸ್ಬೋದು. ಹಾಗೆ ನೀವು ಆ ಪ್ರತಿ ಅಲ್ಲೇನಪ್ಪ ಅಂದ್ರೆ ಅಷ್ಟ ದಿಕ್ಪಾಲಕರದ ಏನಿದೆಯಲ್ಲ ಆ ಮೇಲೆ ಅಂದರೆ 8 ದಿಕ್ಕುಗಳನ್ನು ಕಾಯತಕ್ಕಂಥ ಮೂರ್ತಿ ಇರ್ಬೋದು, ಅಥವಾ ದೇವಶಕ್ತಿವಂತಕ್ಕಂತಹ ಯಕ್ಷಿಣಿಯರ ಶಿಲ್ಪಗಳು ಇರ್ಬೋದು, ಅಥವಾ ಆ ಜೈನ ಒಂದು ಇತಿಹಾಸವನ್ನು ಹೇಳ್ತಕ್ಕಂತಹ ತೀರ್ಥಂಕರರ ಅಥವಾ ಜೈನ ಸನ್ಯಾಸಿ ಅಥವಾ ಜೈನ ಧರ್ಮದ ಉಚ್ಚ ವರ್ಗದ ಉಚ್ಚ ಅಂದರೆ ಸನ್ಯಾಸಿ ವರ್ಗವನ್ನು ಪ್ರತಿಷ್ಠಿಸ್ತಕ್ಕಂತಹ ಒಂದು ಶಿಲ್ಪಗಳು ಏನು ಇವೆ ಅಲ್ಲ ಅವನ್ನೆಲ್ಲವನ್ನು ನೀವು ನಿಂತುಕೊಂಡು ಸರಿಯಾಗಿ ಇತಿಹಾಸ ಪ್ರಜ್ಞೆಯಿಂದ ಗಮನಿಸಿದ್ನಂದ್ರೆ ನಿಮ್ಗೆ ಜೈನ ಧರ್ಮದ ಅಥವಾ ಆ ಕಾಲಮಾನದ ಅನೇಕ ಸಂಗತಿಗಳನ್ನು ಏನಪ್ಪ ಅಂದ್ರೆ ನಮಗೆ ತಿಳಿಸ್ಕೊಡ್ತಾವೆ. ಹಾಗೆ ನೀವು ಆ ಪರಿಸರ ಅದು ಪ್ರಾಚೀನ ಕೋಟೆ 100 ಎಕರೆ ಪ್ರದೇಶದಲ್ಲಿ ಹರಡಿದೆ. ಅಲ್ಲಿ ಅನೇಕ ಏನಪ್ಪ ಅಂದ್ರೆ ಇತಿಹಾಸದ ಕುರುಹುಗಳಿವೆ. ದೇವಾಲಯದ ಮುಖಮಂಟಪದಿಂದ ಹಿಡಿದು ಅದರ ಹಿಂಬದಿ ಮತ್ತು ಬಲಬದಿ, ಎಡಬದಿ, ಮೇಲ್ಛಾವಣಿ ಎಲ್ಲವನ್ನು ಗಮನಿಸಿದ್ನಂತಂದ್ರೆ ಪ್ರತಿ ಕಲ್ಲು ಸಹ ಏನಪ್ಪ ಅಂತಂದ್ರೆ ಅದು ಧ್ಯಾನಾವಸ್ಥೆಯಲ್ಲಿ ಕೆತ್ತಿ ಇಟ್ಟಂತೆ ಅಥವಾ ಅದು ಒಂದು ತಪಸ್ವಿ ರೂಪದಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಕಾಣಿಸ್ತದೆ. ನೀವು ಕಂಬದ್ದೇ ಇದನ್ನು ತಗೋರಿ, ಪ್ರತಿ ಕಂಬದಲ್ಲಿಯೂ ಸಹ ಏನಪ್ಪ ಅಂದ್ರೆ ಅನೇಕ ರೀತಿಯ ಕುಸುರಿ ಕೆತ್ತನೆಗಳು ಸಿಗ್ತಾವೆ. ಅನೇಕ ಇತಿಹಾಸದ ಕುರುಹುಗಳನ್ನು ಅವರು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಅವು ಹೇಗಿವೆ ಅಂತಂದ್ರೆ ಅಲಂಕಾರಿಕವಾಗಿವೆ. ನೀವು ಶಿಲ್ಪ ತಗೋರಿ ಅಥವಾ ಕಂಬ ತಗೋರಿ ಅಥವಾ ಅಲ್ಲಿರ್ತಕ್ಕಂಥ ಆವರಣದ ಏನೋ ಒಂದು ಇದನ್ನು ತಗೋರಿ, ಪ್ರತಿಯೊಂದು ಏನೈತೆ ಅಂತಂದ್ರೆ ನಿಮ್ಗೆ ಅನೇಕ ರೀತಿಯ ಕಥೆಗಳನ್ನು ಹೇಳ್ತವೆ. ಶಿಲ್ಪ ಏನಪ್ಪ ಅಂದ್ರೆ ಮೇಲ್ನೋಟಕ್ಕೆ ಏನಪ್ಪ ಅಂದ್ರೆ ನಮಗೆ ಅನಿಸಿದಂತೆ ಏನಪ್ಪ ಅಂದ್ರೆ ಚಾಲುಕ್ಯ ಶೈಲಿಯಲ್ಲಿದೆ.
ಅದರ ಆ, ಕಂಬಗಳ ರೀತಿ ಇರಬಹುದು ಅಥವಾ ಅದು ಹೊರಚಾಚಿದ ಬಗೆ ಇರಬಹುದು. ಅದೆಲ್ಲವನ್ನು ನಾವು ಏನಂತಂದ್ರೆ ಮತ್ತು ಈ ನುಣುಪಾಗಿ ಕೆತ್ತುವಂತಹ ಒಂದು ಇದು ಏನಿತ್ತಂದ್ರೆ ಚಾಲುಕ್ಯರ ಕಟ್ಟಡಗಳಲ್ಲಿ ನೋಡಿದ್ರೆ ಅಥವಾ ಚಾಲುಕ್ಯರ ಸ್ಮಾರಕಗಳಲ್ಲಿ ನೋಡಿದ್ನಪ್ಪ ಅಂದ್ರೆ ಪಾಲಿಶ್ನೆಸ್ ಏನಂತೀವಲ್ಲ, ಆ ಪಾಲಿಶ್ನೆಸ್ತನ ಏನಪ್ಪ ಅಂದ್ರೆ ಇಲ್ಲಿಯೂ ಸಹ ಏನಪ್ಪ ಅಂದ್ರೆ ಸಿಗ್ತದೆ. ಯಾಕಂದರೆ ಚಾಲುಕ್ಯರು 6ನೇ ಶತಮಾನದಲ್ಲೇ ಬಹು ಅದ್ಭುತವಾಗಿ 6-7ನೇ ಶತಮಾನದಲ್ಲಿ ಬಹು ಅದ್ಭುತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟು ಏನಪ್ಪ ಅಂದ್ರೆ ಮಾದರಿಯನ್ನು ಬಿಟ್ಟು ಹೋದಂಥವರು. ಆ ಚಾಲುಕ್ಯರ ನಂತರ ಏನು ಬಂದರು ಅರಸರುಗಳು, ಬಹುತೇಕ ಅವರ ನಿರ್ಮಾಣ ಮಾಡಿದಂತಹ ಕಟ್ಟಡಗಳಲ್ಲಿ ಏನಪ್ಪ ಅಂದ್ರೆ ಚಾಲುಕ್ಯ ಶೈಲಿಯ ಒಂದು ಮಾದರಿ ಏನಪ್ಪ ಅಂದ್ರೆ ಸಹಜವಾಗಿ ಅದು ಕಟ್ಟಡದ ಮೇಲೆ ಬೀಳ್ತದೆ. ಯಾಕಂದ್ರೆ ಆ ಕಾಲದಲ್ಲಿ ಇರ್ತಕ್ಕಂಥ ಶಿಲ್ಪಿಗಳು ಈ ಕಾಲಕ್ಕೆ ಮತ್ತು ಈ ಕಾಲಕ್ಕೆ ತರಬೇತಿ ಹೊಂದಲಿಕ್ಕೆ ಬಂದಂತಹ ಒಂದು ಯುವ ಪೀಳಿಗೆ ಏನಿದೆಯಲ್ಲ, ಆ ಪೀಳಿಗೆ ತಮ್ಮ ಹಿರಿಯರಿಂದ ಕಲಿತಂತಹ ಒಂದು ಕಲೆಯನ್ನೇನೈತೆ ಅಂದ್ರೆ ಮುಂದಿನ ತಲೆಮಾರಿನಲ್ಲೂ ಅದನ್ನು ಬಳಕೆ ಮಾಡಿದ್ರಿಂದ ಏನಂತಂದ್ರೆ ಸಹಜವಾಗಿ ನಾವು ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ರು ಸಹ ಏನಪ್ಪ ಅಂದ್ರೆ ಶಿಲ್ಪಿಯಲ್ಲಿ ಚಾಲುಕ್ಯ ಶೈಲಿಯ ಒಂದು ಛಾಯೆ ಅಥವಾ ಛಾಪು ಇರೋದರಿಂದ ಏನೈತಂದ್ರೆ ಅದು ಸಹಜವಾಗಿ ಏನೈತಂದ್ರೆ ಚಾಲುಕ್ಯ ಮಾದರಿಯ ಒಂದು ಇದು ಸಿಗ್ತದೆ. ಇದು ಒಳಗಡೆ ನಿಮ್ಗೆ ಅದು ಕಡಿಮೆ ಜಾಗದಲ್ಲಿದೆ ಅಂತ ಅಥವಾ ಹೆಚ್ಚು ಜಾಗದಲ್ಲಿದೆ ಅಂತೇನಲ್ಲ, ಅದು ಎಷ್ಟು ಜಾಗದಲ್ಲಿದೆಯೋ ಅಷ್ಟೇ ಜಾಗದಲ್ಲಿ ನಿಮಗೆ ನಯನ ಮನೋಹರವಾದಂತಹ ಒಂದು ಸನ್ನಿವೇಶ ದೃಶ್ಯವನ್ನು ಕೊಡ್ತದೆ. ಸದ್ಯ ಏನಂತಂದ್ರೆ ಅದು ಪ್ರಾಚ್ಯ ಒಂದು ಇಲಾಖೆಯ ಇದರಲ್ಲಿ. ಇನ್ನು ಭಾರತೀಯ ಈ ಪುರಾತತ್ವ ಸಂರಕ್ಷಣೆ ಅಥವಾ ಪ್ರಾಚ್ಯ ಇಲಾಖೆಯ ಒಂದು ಮಾಹಿತಿ ಮೇಲೆ ನಾವು ಕಣ್ಣು ಆಡಿಸೋದ್ರಾದರೆ ಕಮಲ ಬಸದಿ ರಟ್ಟ ಜಿನಾಲಯ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಇಲ್ಲಿ ಏನಿದೆ ಅಂತ ಅವ್ರು ಹೇಳ್ತಾರೆ ಅಂದರೆ ಶ್ರೀ ನೇಮಿನಾಥ ತೀರ್ಥಂಕರ ಬಸದಿ, ಕಮಲ ಬಸದಿ ಇದು ಯಾವಾಗ ನಿರ್ಮಾಣ ಆಯಿತು ಅಂದ್ರೆ ಕ್ರಿಶ 1204ರಲ್ಲಿ ರಟ್ಟರ ದೊರೆಯಾದ 4ನೆಯ ಅಥವಾ ಕರ್ತವೀರ್ಯನ ಮಹಾಮಂತ್ರಿಯಾದ ಬಿಚನ ಅಥವಾ ಬಿಚ್ಚಿರಾಜನು ಶ್ರೀ ಶುಭಚಂದ್ರ ಭಟ್ಟಾರಕ ದೇವರಿಂದ ಪ್ರಭಾವಿತಗೊಂಡು ನಿರ್ಮಿಸಿದನು. ಬಾಲಚಂದ್ರದೇವ ಬ್ರಾಕೆಟ್ನಲ್ಲಿ ಕವಿ ಕಂದರ್ಪರಿಂದ ರಚಿತವಾದ ಸದ್ಯ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿರುವ 2 ಶಾಸನಗಳು ಈ 2 ಬಸದಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಒದಗಿಸುತ್ತವೆ. ರಂಗಮಂಟಪದ ಮೇಲ್ಛಾವಣಿಯು ಕಮಲದಳದಿಂದ ಅಲಂಕೃತವಾಗಿರುವುದರಿಂದ ಕಮಲ ಬಸದಿ ಎನ್ನುತ್ತಾರೆ. ಈ ಮಂಟಪವು ಕ್ರಿಶ 1996ರಲ್ಲಿ ಪುರಾತತ್ವ ಇಲಾಖೆಯಿಂದ ಪುನರುತ್ಥಾನಗೊಂಡಿತು. ಶ್ರೀ ನೇಮಿನಾಥ ತೀರ್ಥಂಕರರ ಮೂರ್ತಿಯ ಪ್ರಭಾವಳಿ ಕಲ್ಪವೃಕ್ಷದ್ದಾಗಿದೆ. ಕಮಲ ಬಸದಿಯ ಎದುರಿನಲ್ಲಿಯೇ ಇರುವ ದಕ್ಷಿಣಾಭಿಮುಖವಾಗಿರುವ ಇನ್ನೊಂದು ಜೈನ ಬಸದಿ ಇದ್ದು ಅದು ಕೂಡ ರಟ್ಟರ ಕಾಲದ್ದಾಗಿದೆ ಎಂದು ಈ ಪುರಾತತ್ವ ಇಲಾಖೆಯವರು ಹೇಳ್ತಾರೆ. ಹೀಗೆ ನಾವು ಅಲ್ಲಿ ಇರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಆ ಪರಿಸರದಲ್ಲಿ ಏನಪ್ಪ ಅಂತಂದ್ರೆ ಇಟ್ಟಿದ್ದಾರೆ. ನೀವು ಒಂದೊಂದೇ ಸ್ಟಡಿ ಮಾಡ್ಕೊತ ಹೋದ್ನಪ್ಪ ಅಂದ್ರೆ ನಮ್ಗೆ ಸಿಗ್ತದ. ಕಮಲ ಬಸದಿಯ ವೈಶಿಷ್ಟ್ಯವನ್ನು ನಾನು ಇಡಿಯಾಗಿ ಕಟ್ಟಿಕೊಡೋದು ಬಹಳ ಕಷ್ಟ, ಬಟ್ ಆದರೆ ನನ್ನ ತಿಳಿದ ಮಟ್ಟಿಗೆ ಏನಪ್ಪ ಅಂದ್ರೆ ನಾನು ಹೇಳೋದಾತಂದ್ರೆ ಈ ಕಮಲದ ಬಸದಿ ಏನಿದೆಯಲ್ಲ ಪ್ರವಾಸಿಗರನ್ನು ಆಕರ್ಷಿಸುವ ಮತ್ತು ಈ ಪ್ರಾಚ್ಯ ಅಥವಾ ಸ್ಮಾರಕಗಳಿವೆ. ಆ ಪ್ರಾಚ್ಯ ಸ್ಮಾರಕದಲ್ಲಿ ಇದು ಒಂದು ರತ್ನ ಥರ ಇದೆ. ನಿತ್ಯ ಏನಪ್ಪ ಅಂದ್ರೆ ಪ್ರವಾಸಿಗರು ಬರ್ತಿರ್ತಾರೆ ಮತ್ತು ಜೈನ ಧರ್ಮದ ಆಸ್ತಿಕರು ಬಂದು ಕೇಳಿ ಅಂತಂದ್ರೆ ನೇಮಿನಾಥ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಜೈನ ಧರ್ಮದ ಶ್ರೇಷ್ಠರೇನಿದ್ದಾರೆ ಆ ಶ್ರೇಷ್ಠರಿಗೆ ಏನಪ್ಪ ಅಂದ್ರೆ ನಮಿಸಿ ಹೋಗ್ತಾರೆ. ಪೂಜೆ ಅರ್ಚನೆ ಅವೇನೇನೋ ನಿತ್ಯದ ಒಂದು ದೇವಾಲಯದಲ್ಲಿ ಅಥವಾ ಒಂದು ಬಸದಿಯಲ್ಲಿ ನಡಿಬೇಕು. ಆ ಚಟುವಟಿಕೆಗಳು ಅಲ್ಲಿ ನಿಯಮಿತವಾಗಿ ಒಂದು ನಡೀತಾನೇ ಇರ್ತಾವ. ಇಲ್ಲಿ ಭಾಳ ವೈಶಿಷ್ಟ್ಯ ಗಮನಿಸಬೇಕಾದಂದ್ರೆ ಈ ಗುಮ್ಮಟದ ಚಾವಣಿಯಲ್ಲಿ ಏನಿದೆ ಅಲ್ಲ ಕಮಲದ ಹೂವಿನ ಕೆತ್ತನೆ ಭಾಳ ಅತ್ಯಂತ ನೈಜವಾಗಿದೆ. ಅದು
ಅದು ಏನಂದ್ರೆ ಒಂದು ಕಲ್ಲಿನಲ್ಲಿನ ಏನಪ್ಪ ಆರಳಿಕೆಟ್ ನಿಂತ್ಕೊಂಡಿದೆ ಅಂತಕ್ಕಂತಹ ಭಾಸ ಆಗ್ತದೆ. ಅದರ ಏನು ಆ ಕಮಲ ದಳಗಳ ಅಂಚು ಏನು ಬರ್ತದ, ಅಂಚಿನಲ್ಲಿ ಭಾಳ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಭಾಳ ಆ ಶಿಲ್ಪಿ ಎಷ್ಟು ಆ ಕಲ್ಲನ್ನು ಏನೂ ಹಾನಿ ಆಗದಂತೆ ಕೆತ್ತಬೇಕಾದ್ರೆ ಎಷ್ಟು ಧ್ಯಾನ ಮತ್ತು ಎಷ್ಟು ಒಂದು ಇದನ್ನು ಆಸಕ್ತಿಯನ್ನು ಆತ ತೋರಿರ್ಬೇಕು ಅನ್ನೋದು ನಾವು ಆ ಒಂದು ಕಮಲದ ಕೆತ್ತನೆಯಲ್ಲಿ ನಾವು ಕಾಣಬಹುದಾಗಿದೆ. ಇದು ಆ ಕಾಲದ ಒಂದು ಶಿಲ್ಪಕಲೆಯ ಒಂದು ಅದ್ಭುತ ಕೌಶಲ್ಯವನ್ನು ಅದು ಹೊರಗಾಗ್ತದೆ. ಇದರ ಗರ್ಭಗುಡಿ ಅಂದರೆ ಏನು ಒಂದು ಬಸದಿ ಇದೆ, ಗರ್ಭಗುಡಿ ಹೇಗಿದೆ ಅಂದ್ರೆ ಚೌಕಾಕಾರದಲ್ಲಿದೆ. ಅಲ್ಲಿ ಆ ಒಂದು ಗರ್ಭಗುಡಿ ಒಳಗೇನಪ್ಪ ಅಂದ್ರೆ ನೇಮಿನಾಥನ ತೀರ್ಥಂಕರ ವಿಗ್ರಹವನ್ನು ಏನಪ್ಪ ಅಂತ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮತ್ತು ಈ ಗರ್ಭಗುಡಿಯ ಮೇಲ್ಗಡೆ ಏನಿದೆಯಲ್ಲ ಅದು ಅಲ್ಲಿಯೂ ಸಹ ಏನಪ್ಪ ಅಂದ್ರೆ ಸುಂದರವಾದ ಶಿಖರ ಇದೆ. ಆ ಸುಂದರವಾದ ಶಿಖರ ಏನಪ್ಪ ಅಂತಂದ್ರೆ ಅದು ಸಹ ಏನಪ್ಪ ಅಂದ್ರೆ ಗಮನ ಸೆಳೀತಿದೆ. ಇನ್ನು ಕಂಬದ ಆಕರ್ಷಣೆ ಬಗ್ಗೆ ಹೇಳಲೇಬೇಕಾಗಿಲ್ಲ. ಪ್ರತಿ ಕಂಬವು ಏನಪ್ಪ ಅಂದ್ರೆ ಒಂದಕ್ಕಿಂತ ಒಂದು ಭಿನ್ನವಾಗಿವೆ, ಒಂದಕ್ಕಿಂತ ಒಂದು ಭಿನ್ನದ ಶಿಲ್ಪದ ಆನಂದವನ್ನು ಕೊಡ್ತಾವು ಮತ್ತು ಅಲಂಕಾರಿಕವಾಗಿ ಇವೆ. ಕೆಲವು ಕಂಬಗಳಲ್ಲಿ ಜೈನ ಯಕ್ಷಿಣಿಯರಂತೂ ಇದ್ದೇ ಇದ್ದಾರೆ, ಹೇಳಿದ್ದೇನೆ. ಪೌರಾಣಿಕ ವ್ಯಕ್ತಿಗಳ ಚಿತ್ರಣಗಳು ಇವೆ. ಬಟ್ ಅದನ್ನು ಪೂರ್ಣ ಏನಪ್ಪ ಅಂತಂದ್ರೆ ನಿಮ್ಗೆ ಕಟ್ಟಿಕೊಡ್ಬೇಕಾದ್ರೆ ಅಂತಂದ್ರೆ ಅದನ್ನು ಇತಿಹಾಸದ ಅಧ್ಯಯನ ವ್ಯಕ್ತಿಗಳನ್ನೇ ಏನಪ್ಪ ಅಂದ್ರೆ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದೂ ಸಹ ಏನಪ್ಪ ಅಂದ್ರೆ ವಿವರಣೆಗೆ ಯೋಗ್ಯವಾದಂತಹ ಒಂದು ಮಾಹಿತಿಯನ್ನು ಹೊಂದಿವೆ. ಒಟ್ಟಾರೆ ನಾನು ಇಲ್ಲಿ ಹೇಳಬೇಕಂತಂದ್ರೆ ಬೆಳಗಾವಿಯ ಕಮಲದ ಬಸದಿ ಕೇವಲ ಒಂದು ಧಾರ್ಮಿಕ ಕೇಂದ್ರ ಅಲ್ಲ, ಕರ್ನಾಟಕದ ಮಧ್ಯಕಾಲೀನ ಕಲಾ ಮತ್ತು ವಾಸ್ತುಶಿಲ್ಪದ ಒಂದು ಅತ್ಯುನ್ನತ ಮೇರುಕೃತಿ ಅಥವಾ ಅತ್ಯುನ್ನತ ಉದಾಹರಣೆ ಅಂತಂದ್ಕೊಂಡು ಸಹ ಹೇಳ್ಬೋದು. ಇದರ ಹೆಚ್ಚಿನ ಒಂದೇನು ಮಾಹಿತಿ ಬಂತು ಅಂತಂತಂದ್ರೆ ನೀವು ಕಮಲ ಬಸದಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಅಲ್ಲಿಗೇ ಭೇಟಿ ನೀಡಬೇಕು. ನಮಸ್ಕಾರ.